ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ವಿದೇಶದ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇರಾನ್ ಹಿಂದಿನ ವೀಕ್ ದೇಶ ಅಲ್ಲ, ಆಗಲೂ ಸ್ಟ್ರಾಂಗ್ ಇತ್ತು ಅದು. ಆದರೂ ತಮ್ಮಲ್ಲಿ ಜಗಳದಿಂದ ಮತ್ತು ಅವು ಕಾರಣದಿಂದ ವೀಕ್ ಅನಿಸಿತ್ತು. ಆದರೆ ಇವತ್ತು ಫೆಬ್ರವರಿ 28 ಆಯತುಲ್ಲಾ ಖಮೇನಿ ಏನು ಹೊಡೆದ್ರು ಇಸ್ರೇಲ್ ಮತ್ತು ಅಮೆರಿಕದವರು, ಅದರ ನಂತರ ನಿಲ್ಲಲೇ ಇದೆ ಯುದ್ಧ ನಿರಂತರ ನಡೆದ. ಇವತ್ತು ಅಮೆರಿಕ ಬಗ್ಗು ಹಾಗೆ ಮಾಡಿದ. ಜಗದ ಎಲ್ಲ ದೇಶಗಳು ಇರಾನದತ್ತ ಮುಖ ಮಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆದಾರ ಆಗ್ಲಿಕ್ಕತ್ತದೆ. ಅಮೆರಿಕ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲೇ ಆಯತುಲ್ಲಾ ಖಮೇನಿ ಫೆಬ್ರವರಿ 28 ಏನು ಹೊಡೆದು ಉಳಿಸಿದ್ರು, ಅವರ ಒಂದು ಏನಪ್ಪ ಅಂತಂದ್ರೆ ಕೊನೆಯ ಸಮಾಧಿ ಸಂದರ್ಭದಲ್ಲೇ ಅಥವಾ ಒಂದು ಏನಪ್ಪ ಅಂತಂದ್ರೆ ಅಂತ್ಯ ಸಂಸ್ಕಾರ ಸಮಯದಲ್ಲೇ ನಮ್ಮ ಇರಾನದ ರಾಷ್ಟ್ರಪತಿ ಪಿಶಿಯಾನಿ ಅವರು ಸ್ವತಃ ಫೋನ್ ಮಾಡಿ ಮೋದಿಯವ್ರನ್ನ ಆಹ್ವಾನ ಮಾಡಿದ್ದಾರೆ. ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಬಣ್ಣ್ರಿ ಅಂತೇಳಿ. ಇವತ್ತಿನ ಒಂದು ಆಹ್ವಾನ ನಿಜವಾಗಿಯೂ ಭಾರತಕ್ಕೆ ಒಂದು ವರದಾನ ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ ಇವತ್ತು. ಆದರೆ ಯಾಕೋ ಏನೋ ಮೋದಿಯವರಲ್ಲಿ ಹೋಗುವ ಮನಸ್ಸು ಮಾಡಿಲ್ಲ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಸರಿನಾ? ಅಂದರೆ ಕೇವಲ ಅಮೇರಿಕೆಯ ಪರವಾಗಿ ನಿಲ್ಲುವುದರಿಂದಾಗಿ ನಾಳೆ ಭವಿಷ್ಯದಲ್ಲಿ ಒಳ್ಳೆಯದಾಗೋದನ್ನ, ಅಮೇರಿಕೆಯಿಂದ ಒಳ್ಳೆಯ ಲಾಭ ಆಗೋದನ್ನ ಅನ್ನುವಂಥ ಮಾತಾ ಅಥವಾ ಇದನ್ನು ಬಿಟ್ಟು ಬೇರೆ ಏನಿದೆ ಅನ್ನೋದು ತಿಳಿತಾ ಇಲ್ಲ. ಆದರೂ ಸಹಿತ ಇವತ್ತು ನಾವು ವಿಚಾರ ಮಾಡಬೇಕಾಗ್ಯದ.